ಪ್ರಮುಖವಾಗಿ ಆಡಳಿತಾರೂಢ ಪಕ್ಷದಲ್ಲಿ ಅನುದಾನಕ್ಕಾಗಿ ಕಂಪನ ಶುರುವಾಗಿದೆ. ಸಿದ್ದರಾಮಯ್ಯ ಸೈನ್ಯದ ವಿರುದ್ಧ ಶಾಸಕರು ಸಮರವನ್ನ ಸಾರಿರುವಂತದ್ದು. ಶಾಸಕರು ಸಚಿವರ ಮಧ್ಯೆ ತಾಳಮೇಳಕ್ಕೆ ಅತಂತ್ರ. ಪ್ರಮುಖವಾಗಿ ಆಡಳಿತಾರೂಢ ಪಕ್ಷದಲ್ಲಿ ಅನುದಾನಕ್ಕಾಗಿ ಈಗ ಕಂಪನ ಶುರುವಾಗಿರುವಂತದ್ದು. ಯಾಕಂದ್ರೆ ಒಂದು ಕಡೆ ತಮ್ಮ ಕ್ಷೇತ್ರದ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಸೈನ್ಯದ ವಿರುದ್ಧ ಶಾಸಕರು ಸಮರವನ್ನ ಸಾರಿದ್ದಾರೆ. ಮುನಿಸು ತಣಿಸೋದಕ್ಕೆ ಕೈಯಲ್ಲಿ ಚಿಂತನ ಮಂಥನವನ್ನು ನಡೆಸಲಾಗ್ತಿರುವಂತದ್ದು. ಶಾಸಕರುಗಳ ಮುನಿಸನ್ನ ತಣಿಸಬೇಕಾಗಿದೆ. ಹಾಗಾಗಿ ಚಿಂತನ ಮಂಥನ ಸಭೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಸ್ವಪಕ್ಷೀಯರ ಬೇಸರವನ್ನ ತಣಿಸೋದಕ್ಕೆ ನಾನಾ ಸರ್ಕಸ್ ಅನ್ನ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಸ್ವಪಕ್ಷದಲ್ಲಿ ಒಳಬೇಗುದಿ ಜೋರಾಗೋದಕ್ಕೆ ಬಿಡಬಾರ್ದು. ಒಳಬೇಗುದಿ ಜಾಸ್ತಿ ಆಯ್ತು ಅಂತಂದ್ರೆ ಎಲ್ಲೋ ಒಂದು ಕಡೆ ಪಕ್ಷದ ಒಳಗಡೆ ಅಸಮಾಧಾನದ ಅಪಸ್ವರಗಳು ಬೇಗನೆ ಹಾಡ್ಕೊಳ್ಬಿಡುತ್ತೆ. ಹಾಗಾಗಿ ಈಗಾಗಲೇ ಹೈಕಮಾಂಡ್ ನಾಯಕರು ಈ ವಿಷಯ ವಿರೋಧ ಪಕ್ಷಕ್ಕೆ ಆಹಾರವಾಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಮಧ್ಯಪ್ರವೇಶ ಮಾಡಿ ಚಿಂತನ ಮಂಥನ ಅಂದ್ರೆ ಮುನಿಸನ್ನ ತಣ್ಣಗೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಹಾಗಾಗಿ ಸ್ವಪಕ್ಷೀಯರ ಬೇಸರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಾ ರೀತಿಯ ಸರ್ಕಸ್ ಅನ್ನ ಮಾಡಲಾಗ್ತಾ ಇದೆ. ಎರಡನೇ ಹಂತ 3ನೇ ದಿನವೂ ಕೂಡ 1-to-1 ಸಭೆ ಮುಂದುವರೆದಿದೆ. ಕೆಪಿಸಿಸಿ ಕಚೇರಿಯಲ್ಲಿ ಈ ಒಂದು ಮೀಟಿಂಗ್ ನಡೆಯಲಿರುವಂತದ್ದು. ಇಂದು 17 ಶಾಸಕರ ಜೊತೆ ಸುರ್ಜೇವಾಲಾ ಅವರು ಮಾತುಕತೆಯನ್ನ ನಡೆಸಲಿದ್ದಾರೆ. ಇಂದು 5 ಜಿಲ್ಲೆಯ ಶಾಸಕರೊಟ್ಟಿಗೆ ಮೀಟಿಂಗ್ ಅನ್ನ ನಡೆಸಲಿದ್ದಾರೆ ಸುರ್ಜೇವಾಲಾ ಅವರು. ಅವರಿಂದ ಅವರ ಮುನಿಸಿಗೆ ಹಾಗೆ ಕೆಲವೊಂದಿಷ್ಟು ವಿಚಾರವಾಗಿ ಮಾಹಿತಿಯನ್ನ ಪಡೆದುಕೊಳ್ಳಲಿದ್ದಾರೆ. ನಿನ್ನೆ 22 ಶಾಸಕರ ಜೊತೆ ಸಭೆಯನ್ನ ನಡೆಸಿದ್ರು ಸುರ್ಜೇವಾಲಾ. ಇಂದು 5 ಜಿಲ್ಲೆಗಳ ಶಾಸಕರೊಟ್ಟಿಗೆ ಮೀಟಿಂಗ್ ಅನ್ನ ನಡೆಸಲಿದ್ದಾರೆ. ಚಿತ್ರದುರ್ಗ, ಹಾವೇರಿ, ದಾವಣಗೆರೆ, ಶಿವಮೊಗ್ಗ, ತುಮಕೂರು ಶಾಸಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಿದ್ದಾರೆ. ಒಟ್ಟಾರೆಯಾಗಿ 2ನೇ ಹಂತ 3ನೇ ದಿನವೂ ಕೂಡ ಈ ಮೀಟಿಂಗ್ ನಲ್ಲಿ ಶಾಸಕರುಗಳ ಅಸಮಾಧಾನವನ್ನ ತಣಿಸಬೇಕಾಗಿದೆ ಸುರ್ಜೇವಾಲಾ ಅವರು. 17 ಶಾಸಕರೊಟ್ಟಿಗೆ ಇವತ್ತು ಚರ್ಚೆಯನ್ನು ನಡೆಸ್ತಾರೆ. ಕೆಲವೊಂದಿಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾರೆ. 5 ಜಿಲ್ಲೆಗಳ ಶಾಸಕರೊಟ್ಟಿಗೆ ಮೀಟಿಂಗ್ ಅನ್ನ ನಡೆಸ್ತಾರೆ. ಅವರ ಅಭಿಪ್ರಾಯವನ್ನ ಪಡೆದುಕೊಂಡು ಮುಂದಿನ ಹೆಜ್ಜೆಯನ್ನ ಇಡೋದಕ್ಕೆ ಸುರ್ಜೇವಾಲಾ ಅವರು ಮುಂದಾಗ್ತಾರ ಅಂತ ಕಾದು ನೋಡಬೇಕಾಗಿದೆ. ಹೈಕಮಾಂಡ್ ನಾಯಕರೊಟ್ಟಿಗೆ ಚರ್ಚೆಯನ್ನ ನಡೆಸಿ ರಾಜ್ಯದಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಆಗಿರಬಹುದು, ಸಚಿವರುಗಳನ್ನ ತರಾಟೆಗೆ ತೆಗೆದುಕೊಳ್ಳೋದಾಗಿರ್ಬೋದು, ಸಚಿವರುಗಳಿಗೆ ವಾರ್ನಿಂಗ್ ನೀಡೋದಾಗಿರ್ಬೋದು, ಇದೆಲ್ಲವನ್ನ ಕೂಡ ಹೈಕಮಾಂಡ್ ಮಾಡುತ್ತಾ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ.